ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಚಿತ್ರಮಂದಿರಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಯಾಕಂದರೆ ಅದೇನು ಒಂದು 30-40 ಕಟ್ಟಿರ್ತಕ್ಕಂಥ ಚಿತ್ರಮಂದಿರಗಳಲ್ಲ, ಅವೆಲ್ಲ ದೊಡ್ಡ ಏನು 100x100, 100ಕ್ಕೆ 150, 150ಕ್ಕೆ 200 ಈ ಥರ ಅಂಥ ಕಟ್ಟಡಗಳು ಹಿಂದೆ. ಅಂದರೆ ಸಿಂಗಲ್ ಥಿಯೇಟ್ರು ಅಂದರೆ ಅದು ನೋಡೋಕ್ಕೆ ಒಂದು ಮಜಾ, ಆ ಕ್ರೌಡ್ ನೋಡೋಕ್ಕೆ ಒಂದು ಮಜಾ ಇತ್ತು ನಾವು ನೋಡಿದಾಗೆ. ಆದರೆ ಇವತ್ತು ಚಿತ್ರಮಂದಿರಗಳು ಖಾಲಿ. ಸಿಂಗಲ್ ಥಿಯೇಟ್ರಿಗಂತೂ ಯಾರು ಹೋಗ್ತಾನೆ ಇಲ್ಲ. ಪಾಪ ಆ ಥಿಯೇಟ್ರ್ ಓನರು ಸುಮಾರು ಏನಿಲ್ಲ ಅಂತಂದರೂ ಚಿತ್ರಮಂದಿರದಲ್ಲಿ ಒಂದು 10 ಜನ ಅಂತ ಕೆಲಸ ಮಾಡಬೇಕಾಗುತ್ತೆ. ಆ 10 ಜನಕ್ಕೆ ಸಂಬಳ ಏನು, ಕರೆಂಟ್ ಫೀಸ್ ಏನು ವರ್ಕೌಟ್ ಆಗ್ತಿಲ್ಲ. ಸಿನಿಮಾಗಳೇ ಇಲ್ವಲ್ಲ. ಸಿನಿಮಾಗಳು ಇಲ್ದೇ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಸುಮಾರು ಒಂದು 3,000 ಇತ್ತು ನನಗೆ ಮಾಹಿತಿ ಪ್ರಕಾರ, ಒಂದು 3,000 ಚಿತ್ರಮಂದಿರಗಳಿತ್ತು ಕರ್ನಾಟಕದಲ್ಲಿ. ಆದರೆ ಇವತ್ತು ಒಂದು 600ರಿಂದ 650 ಚಿತ್ರಮಂದಿರಗಳು ಇದ್ದಾವೆ. ಅದರಲ್ಲೂ 200ರಿಂದ 250 ಚಿತ್ರಮಂದಿರಗಳು ಸ್ಟಾಪ್ ಮಾಡಿದ್ದಾರೆ ಸಿನಿಮಾಗಳಿಲ್ದಲೇ. ಯಾವುದೋ ಒಂದು ಸಿನಿಮಾ, ದೊಡ್ಡ ಸ್ಟಾರ್ ಸಿನಿಮಾ ಬಂದಾಗ ಹಾಕೋದು ಮತ್ತೆ ತೆಗೆಯೋದು. ಇನ್ನು ನಡೀತಾ ಇರೋದು ಒಂದು 250 ಚಿತ್ರಮಂದಿರ. ಅದರಲ್ಲೂ ಏನೋ ಒಂದು ಶೋ ಇದ್ದರೆ ಒಂದು ಶೋ ಇರಲ್ಲ. ಎಲ್ಲಿ ಹೊಸಬ್ರೆಲ್ಲ ಸಿನಿಮಾ ಮಾಡ್ತಾರೆ, ಆದಿಗೊಬ್ಬ ಡೈರೆಕ್ಟ್ರು, ಆದಿಗೊಬ್ಬ ಪ್ರೊಡ್ಯೂಸರು, ಆದಿಗೊಬ್ಬ ಕಲಾವಿದರು, ಹಾಗೆ ಇವತ್ತು ಹೆಂಗಂದ್ರಂಗೆ ಸಿನಿಮಾಗಳು ಸ್ಟಾರ್ಟ್ ಮಾಡಿದ್ದಾರೆ. ಹಿಂದೆ ಒಂದು ಬದ್ಧತೆ ಇತ್ತು ಸಿನಿಮಾ ಮಾಡೋದಕ್ಕೆ. ಈಗ ನೋಡಿ, ಯಾವ ಹಳೆ ನಿರ್ಮಾಪಕರು ಇವತ್ತು ಸಿನಿಮಾ ಮಾಡ್ತಾನೆ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ನಾವೇನು ಹಾಕಿದ್ರು ಬಂಡವಾಳ ಹಾಕಿದ್ದು ವಾಪಸ್ ಬರೋಲ್ಲ. ಒಂದು ಈಗಿನ ಟ್ರೆಂಡ್ಗೆ ಬಡ್ಜೆಟ್ ಜಾಸ್ತಿ ಆಗಿದೆ. ಆವಾಗ ಹಳೆ ನಿರ್ಮಾಪಕರು ನೋಡಿ, ಒಂದು ಪ್ಲಾನ್ ಇತ್ತು, ನಿರ್ದೇಶಕರಿಗೊಂದು ಪ್ಲಾನ್ ಇತ್ತು. ಅಂದರೆ ಸ್ನೇಹಿತರೆ, ಮುಹೂರ್ತ ಮಾಡ್ತಾಯಿದ್ರಲ್ವ, ಸ್ಕ್ರಿಪ್ಟ್ ಬರೀಬೇಕಾದ್ರೆ ಈ ಸಿನಿಮಾ ಯಾವತ್ತು ರಿಲೀಸ್ ಆಗಬೇಕು ಅಂತಂದು ಪೇಪರಲ್ಲಿ ಬರೀತಾಯಿದ್ರು, ಈ ಡೇಟಿಗೆ ಇದು ರಿಲೀಸ್ ಆಗಬೇಕು ಸಿನಿಮಾ ಅಂತ. ಆ ಥರ ಪ್ಲಾನ್ ಮಾಡ್ಕೊಂಡು ಸಿನಿಮಾ ಮಾಡೋರು. ಅಂದರೆ ಸಿನಿಮಾನ ಇಷ್ಟು ದಿವಸದಲ್ಲಿ ಮುಗಿಸ್ಬೇಕು, ಇಷ್ಟು ಬಡ್ಜೆಟಲ್ಲಿ ಆಗಬೇಕು, ನಮ್ಗೆ ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ನಾವು ಆ ಡೇಟಿಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ಪಕ್ಕ ಪ್ಲಾನ್ ಮಾಡೋರು. ಆದರೆ ಇವತ್ತು ಪ್ಲಾನೇ ಇಲ್ಲ. ಅಂದರೆ ಇವತ್ತು ಹೇಗಾಗಿದೆ ಅಂದರೆ ನೋಡಿ, ಅವತ್ತು 35ರಿಂದ 40 ದಿವಸದಲ್ಲಿ ಶೂಟಿಂಗ್ ಮುಗಿಸೋರು. ಸೂಪರ್ ಹಿಟ್ ಸಿನಿಮಾಗಳಾಗಿದೆ ಅವತ್ತು. ಆದರೆ ಇವತ್ತು 150 ದಿವಸ 200 ದಿವಸ ಸಿನಿಮಾ ಮಾಡಿದ್ರೇ ಅವ್ರನ್ನ ಡೈರೆಕ್ಟ್ರು ಅನ್ನೋದು, ಅವ್ರನ್ನ ಆರ್ಟಿಸ್ಟ್ ಅಂತ ಹೇಳೋದು. ಆದರೂ ಸಿನಿಮಾ 150 ದಿವಸ 200 ದಿವಸ ಶೂಟಿಂಗ್ ಮಾಡಿದ್ರೂ ಓಡುತ್ತಾ ಓಡಲ್ವೋ ಗೊತ್ತಿಲ್ಲ. ಅಂದರೆ ಈ ಪರಿಸ್ಥಿತಿ ನಾವು ತಂದ್ಕೊಂಡಿದ್ದೀವಿ. ಟೆಕ್ನಿಕಲ್ ಅಂತ ಹೋಗಿ ಬೇರೆಯವ್ರನ್ನ ಯಾರನ್ನೋ ನೋಡಿ ನಾವು ಅವ್ರು ಯಾರೋ ಏನೋ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾವು ಆ ಥರ ಮಾಡಬೇಕಂತ ಹೋಗಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗವನ್ನು ಹಾಳು ಮಾಡ್ಕೊಂಡಿದ್ದೀವಿ. ಚಿತ್ರಮಂದಿರಗಳು ಹಾಳಾಗೋಯ್ತು. ಹೇಳಿದ್ನಲ್ಲ, ಈಗ ನಾವು ಮುಂಚೆ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಈ ನಾಟಕಕ್ಕೆ ಕರ್ಕೊಂಡೋಗೋರು. ಅಂದರೆ ಊರುಗಳಲ್ಲಿ ಟೆಂಟ್ ಹಾಕೋರು. ಆ ಟೆಂಟ್ ಹಾಕಿದಾಗ ಶನಿವಾರ ಭಾನುವಾರ ನಾಟಕ ಆಡಿಸೋದು. ಯಾಕಂದರೆ ವಾರೆಲ್ಲ ಏನು ನಾಟಕ ಆಡ್ತಿರ್ಲಿಲ್ಲ, ಶನಿವಾರ ಭಾನುವಾರ ಮಾತ್ರ. ಯಾಕಂದರೆ ರಜೆಗಳು ಇರ್ತಾಯಿತ್ತು ಮಕ್ಕಳಿಗೆ. ಆವಾಗ ಶನಿವಾರ ಭಾನುವಾರ ಅಂದರೆ ನಾಟಕಗಳು ಆಡಿದಾಗ ನಮ್ಮನ್ನು ಕರ್ಕೊಂಡೋಗೋರು. ಆ ಥರ ಪರಿಸ್ಥಿತಿ ಈಗ ಚಿತ್ರಮಂದಿರಗಳು ಬಂದಿದೆ. ಅಂದರೆ ಶನಿವಾರ ಭಾನುವಾರ ಹಾಕೋಂಥ ಪರಿಸ್ಥಿತಿ ಆಗಿದೆ. ಮುಂಚೆ ನಾಟಕ ಆಗ್ತಿದ್ರಲ್ಲ ಶನಿವಾರ ಭಾನುವಾರ, ಈಗ ಶನಿವಾರ ಭಾನುವಾರದಿಂದ ಸಿನಿಮಾಗಳು ಹಾಕಿ ನೋಡಬೇಕು, ಆ ಥರ ಪರಿಸ್ಥಿತಿ ಆಗ್ತಾಯಿದೆ. ಅಂದರೆ ನಾಟಕ ನೋಡ್ತಾಯಿದ್ರು, ನಾಟಕ ನೋಡೋ ಜನ ಸಿನಿಮಾ ನೋಡೋದಾಯಿತು, ಸಿನಿಮಾ ನೋಡೋರು ಏನಾಯಿತು, ಆಮೇಲೆ ಟಿ ವಿಗೆ ಬಂದರು, ಟಿ ವಿಯಿಂದ ಏನಾಯಿತು, ಮೊಬೈಲಿಗೆ ಬಂತು. ಈಗ ಮೊಬೈಲಲ್ಲಿ ನಿಂತಿದ್ದಾರೆ ಜನ. ಏನು ತಲೆ ಕೆಡಿಸ್ಕೊಂಡು ಮೊಬೈಲ್ ನೋಡಿ ಜನ ಎಲ್ಲ ಸಿಗುತ್ತಲ್ಲ ಮೊಬೈಲಲ್ಲಿ. ಸ್ನೇಹಿತರೆ, ಒಂದು ಹೇಳ್ತೀನಿ, ಇವತ್ತು ಕೂಡ ಆಡಿಯನ್ಸ್ ಇದ್ದಾರೆ ಥಿಯೇಟ್ರಿಗೆ ಬಂದು ನೋಡೋ ಅಂಥವ್ರು. ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ, ನಮ್ಮ ಗೊಂದಲದಿಂದ ಆ ಆಡಿಯನ್ಸ್ನ ನಾವು ಕರೆಸ್ಕೋತಾ ಇಲ್ಲ ಸರಿಯಾಗಿ. ಯಾವ ಸಿನಿಮಾಗಳು ಜನ ಬರ್ತಾಯಿಲ್ಲ ಥಿಯೇಟ್ರ್ಗಳಿಗೆ, ಕಲೆಕ್ಷನ್ ಆಗ್ತಾಯಿಲ್ಲ. ಪಾಪ ಅಷ್ಟು ಥಿಯೇಟ್ರ್ ಓನರ್ಗಳು ಏನಾಗಬೇಕು, ಅದ್ರ ಬಾಡಿಗೆ ಏನು, ರೆಂಟ್ ಏನು, ಅವ್ರ ಸಂಬಳ ಏನು, ನೆನೆಸ್ಕೊಂಡ್ರೆ ಪಾಪ ಆ ಚಿತ್ರಮಂದಿರಗಳ ಓನರ್ಗಳ ಪರಿಸ್ಥಿತಿ ಹೇಳಬಾರ್ದು. ಒಂದು ಶೋ ಇದ್ದರೆ ಒಂದು ಶೋ ಇರಲ್ಲ. ಅದು ಏನೋ ದೊಡ್ಡ ಸ್ಟಾರ್ ಸಿನಿಮಾ ಬರೋರು ಕಾಯಬೇಕು. ಅದು ಏನು ಬಂದಾಗ ಒಂದು ವಾರ 2 ವಾರಕ್ಕೆ ಮೋಸ ಇರಲ್ಲ. ಏನೋ ಒಂದು ಇಷ್ಟು ಕಲೆಕ್ಷನ್ ಬರುತ್ತೆ, ಒಂದು ಬಾಡಿಗೆ ಬರುತ್ತೆ, ಆಮೇಲೆ ಮುಗಿದೋಯ್ತು. ಮತ್ತು ಯಾವುದೋ ಸ್ಟಾರ್ದು 6 ತಿಂಗಳು 7 ತಿಂಗಳು 1 ವರ್ಷನೋ ಬಿಟ್ಟು ಕಾಯಬೇಕು. ಅಂದರೆ ಆ ಥರ ಪರಿಸ್ಥಿತಿ ಇವತ್ತಾಗಿದೆ. ಚಿತ್ರಮಂದಿರಗಳೇ ಇಲ್ಲ ಇವತ್ತು.
ಖಾಲಿಯಾಗಿ ಹೋಗಿದೆ. ನನಗೆ ತಿಳಿದ ಮಟ್ಟಿಗೆ ಇದು ಹೋಗ್ತಾ ಹೋಗ್ತಾ ಚಿತ್ರಮಂದಿರಗಳೆಲ್ಲ ಖಾಲಿ ಆಗಿಬಿಟ್ಟು ಮಲ್ಟಿಪ್ಲೆಕ್ಸ್, ಅದು ಮಲ್ಟಿಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ ಮುಂದೆ, ಯಾಕಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಒಂದೇ ಅಲ್ಲ, ಎಲ್ಲ ಲ್ಯಾಂಗ್ವೇಜ್ಗೂ ಥಿಯೇಟರ್ಸ್ ಕೊಡಬೇಕು ಅವ್ರು ಮಲ್ಟಿಪ್ಲೆಕ್ಸಲ್ಲಿ. ಮುಂದಿನ ದಿನಗಳಲ್ಲಿ ಮಲ್ಟಿಪ್ಲೆಕ್ಸಲ್ಲೇ ನಮ್ಮ ಸ್ಟಾರ್ಗಳಿಗೆ ಶೋಗಳು ಸಿಗಲ್ಲ, ಆ ಪರಿಸ್ಥಿತಿ ಆಗುತ್ತೆ. ಯಾಕಂದರೆ ನಾವೆಲ್ಲ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಇದನ್ನೇ ನಂಬ್ಕೊಂಡಿದ್ದೀವಿ. ಅನೇಕ ಜನ ಪೋಷಕ ನಟರು, ಕಲಾವಿದರು, ತಂತ್ರಜ್ಞರು ಚಿತ್ರರಂಗವನ್ನು ನಂಬ್ಕೊಂಡೇ ಬದುಕಿದ್ದಾರೆ, ಇನ್ನು ಬದುಕ್ತಾ ಇದ್ದಾರೆ. ಅವರೆಲ್ಲ ಪರಿಸ್ಥಿತಿ ಏನಾಗ್ತಿದೆ, ಹೇಳಬಾರ್ದು ಅವ್ರ ಪರಿಸ್ಥಿತಿ ಎಲ್ಲ ಸ್ನೇಹಿತರೆ. ನಾವು ನೋಡ್ತಾ ಇರ್ತೀವಲ್ಲ ಕಣ್ಣಲ್ಲಿ, ಅವ್ರ ಪರಿಸ್ಥಿತಿ ಹೇಳಬಾರ್ದು. ಯಾವಾಗಲೋ ಒಂದು ಸಿನಿಮಾ ಮಾಡಿದ್ವಿ, ಇನ್ಯಾವಾಗಲೋ ಒಂದು ಸಿನಿಮಾ. ಹೊಸೊಬ್ಬರೆಲ್ಲ ಮಾಡ್ತಾರೆ, ಅವ್ರಿಗೆ ತಾಳ ತಂಬೂರಿ ಏನೂ ಗೊತ್ತಿರೋದಿಲ್ಲ, ಸುಮ್ಮನೆ ಸಿನಿಮಾ ಮಾಡ್ತಾರೆ, ಪ್ಲ್ಯಾನ್ ಇರಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಥಿಯೇಟ್ರಿಗೆ ಜನ ಬರಲ್ಲ, ಕಲೆಕ್ಷನ್ ಆಗಲ್ಲ. ಅವಾಗ ಏನು ಮಾಡ್ತಾನೆ, ಥಿಯೇಟ್ರ್ ಕ್ಲೋಸ್ ಮಾಡ್ತಾನೆ. ಅದರಿಂದ ಇವತ್ತು ನಮ್ಮ ಸ್ಟಾರ್ ನಟರುಗಳು ಜಾಸ್ತಿ ಸಿನಿಮಾ ಮಾಡಿದ್ರೆ ಮಾತ್ರ ಚಿತ್ರಮಂದಿರಗಳು ಉಳ್ಕೋತವೆ, ನಿಮಗೂ ಥಿಯೇಟ್ರ್ಗಳು ಸಿಗ್ತವೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬೆಳವಣಿಗೆ ಆಗಲ್ಲ, ನಟರು ಕೂಡ ಬೆಳವಣಿಗೆ ಆಗಲ್ಲ. ದಯಮಾಡಿ ನೀವು ನಟರುಗಳು 2 ಸಿನಿಮಾ ವರ್ಷಕ್ಕೆ ಮಾಡಿ, ಇದು ನಮ್ಮ ಅಭಿಲಾಷೆ. ಕನ್ನಡ ಚಿತ್ರರಂಗದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ತೆ.